ಪಾನಕ, ನೀರ್ ಮಜ್ಜಿಗೆ, ಕೋಸಂಬರಿನ ರಾಮನವಮಿ ದಿನನೇ ಏನಕ್ಕೆ ಮಾಡ್ತಾರೆ? ಹಲೋ ಪೀಪಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಶ್ರೀರಾಮ ಜನಿಸಿದಂತಹ ದಿನನೇ ಶ್ರೀರಾಮನವಮಿ. ಇನ್ನು ಶ್ರೀರಾಮ ಅಂದ್ರೇನೆ ಸಿಂಪ್ಲಿಸಿಟಿ. ಹೀಗಾಗಿ ನಾವು ರಾಮನ ಜನ್ಮ ದಿನೋತ್ಸವ ದಿನ ಅವರಿಗೆ ಸಾತ್ವಿಕ ಆಹಾರವನ್ನ ನೈವೇದ್ಯವಾಗಿ ಇಡ್ತೀವಿ. ಹಾಗೆ ಶ್ರೀರಾಮನವಮಿ ಚೈತ್ರ ಮಾಸದಲ್ಲಿ ಬೀಳೋದು ಅಂದ್ರೆ ಮಾರ್ಚ್ ಏಪ್ರಿಲ್ ಸಮ್ಮರ್ ಟೈಮ್ ಅಲ್ಲಿ ಇರೋದ್ರಿಂದ ದೇಹ ತಂಪಾಗಿರ್ಲಿ, ಹೈಡ್ರೇಟಿಂಗ್ ಆಗಿರ್ಲಿ ಅಂತ ಪ್ರಜೆಗಳಿಗೆ ಪಾನಕ, ನೀರ್ ಮಜ್ಜಿಗೆ, ಕೋಸಂಬರಿಯನ್ನ ಹಂಚುತ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ನಮ್ಮೆಲ್ರಿಗೂ ಮೊದಲೇ ಗೊತ್ತಿರೋ ಹಾಗೆ ರಾಮ, ಸೀತೆ, ಲಕ್ಷ್ಮಣರು ವನವಾಸದಲ್ಲಿ ಇದ್ದಾಗ ಬಹಳ ಸರಳವಾದ ಜೀವನವನ್ನ ನಡೆಸಿದ್ರು. ಈ ರೀಸನ್ಗೋಸ್ಕರ ಭಕ್ತಿಯ ಸಂಕೇತವಾಗಿ ನಾವು ಪಾನಕ, ನೀರ್ ಮಜ್ಜಿಗೆ, ಕೋಸಂಬರಿನ ಶ್ರೀರಾಮನವಮಿ ದಿನ ದೇವರಿಗೆ ಅರ್ಪಿಸೋದು ರೂಢಿಯಲ್ಲಿದೆ. ನಮ್ಮನೇಲೂ ಇವತ್ತು ಸರಳವಾಗಿ ಶ್ರೀರಾಮನವಮಿನ ಸೆಲೆಬ್ರೇಟ್ ಮಾಡಿದ್ವಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ, ಜೊತೆಗೆ ಮೊಸರು ಅನ್ನ, ಕೋಸಂಬರಿ, ರಸಾಯನ, ನೀರ್ ಮಜ್ಜಿಗೆ ಹಾಗೆ ಪಾನಕನ ನೈವೇದ್ಯಕ್ಕೆ ಇಟ್ಟಿದ್ದೆ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.